ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ Mi 11X Pro ಸ್ಮಾರ್ಟ್ ಫೋನ್ ಇರುವಂಥದ್ದು. ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ಇದು 40,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಬ್ಯಾಂಕ್ ಆಫರ್ ರಿಡೀಮ್ ಮಾಡ್ಕೊಂಡ್ರಿ ಅಂತಂದ್ರೆ ಈ ಒಂದು ಫೋನನ್ನು 36-37,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಈ ಒಂದು ಪ್ರೈಸ್ ರೇಂಜಿಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಫೋನ್ ಸಿಗುತ್ತೆ ಅಂತ ನನಗೆ ಅನಿಸೋದಿಲ್ಲ ಮತ್ತು ಕ್ರೇಜಿ ಫೋನ್ ಆಗಿರುವಂಥದ್ದು. ಮೊನ್ನೆ ತಾನೇ ಈ ಒಂದು Mi 11X ಅನ್ನು ಕೂಡ ನಾನು ಅನ್ಬಾಕ್ಸ್ ಮಾಡಿದ್ದೆ. ಈ ಒಂದು Mi 11X ಮತ್ತು ಈ ಒಂದು Mi 11X Pro ಎರಡು ಫೋನ್ಗಳಲ್ಲಿ ಮೇಜರ್ ಡಿಫ್ರೆನ್ಸ್ ಏನೂ ಇಲ್ಲ ಆಯಿತಾ. ಎರಡೇ ಡಿಫ್ರೆನ್ಸ್ ಇರುವಂಥದ್ದು, ಒಂದು ಪ್ರೋಸರು ಮತ್ತು ಇನ್ನೊಂದು ಕ್ಯಾಮರಾ ಆಯಿತಾ. ಅದನ್ನು ಬಿಟ್ಟರೆ ಪ್ರತಿಯೊಂದು ಸ್ಪೆಸಿಫಿಕೇಶನ್ ಕೂಡ ಸೇಮ್ ಇರುವಂಥದ್ದು. ಈ ಒಂದು Mi 11X 30,000 ರೂಪಾಯಿಗೆ ಲಾಂಚ್ ಆದರೆ 10,000 ರೂಪಾಯಿ ಜಾಸ್ತಿಗೆ ಈ ಒಂದು Mi 11X Pro ಲಾಂಚ್ ಆಗಿರುವಂಥದ್ದು. ಈ ಒಂದು 36-37,000 ರೂಪಾಯಿಗೆ ಬ್ಯಾಂಕ್ ಆಫ್ ರಿಡೀಮ್ ಮಾಡ್ಕೊಂಡು ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ? ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಈ ಒಂದು ಫೋನ್ ಅನ್ಬಾಕ್ಸ್ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರೂ ಗೊತ್ತಿರ್ಬೋದು, ಈ ಫೋನ್ಗಳು ಏನಿದೆ ಆಲ್ರೆಡಿ ಚೈನಾದಲ್ಲಿ ಬೇರೆ ಹೆಸರಲ್ಲಿ ಲಾಂಚ್ ಆಗಿತ್ತು. ರೆಡ್ಮಿ K40 ಸೀರೀಸ್ ಏನಿತ್ತು ಅದೇ ಫೋನ್ಗಳನ್ನು ನಮ್ಮ ಭಾರತದಲ್ಲಿ Mi 11X ಮತ್ತು Mi 11X Pro ಅಂತ ಲಾಂಚ್ ಮಾಡ್ತಾ ಇರುವಂಥದ್ದು. ಸೇಮ್ ಸ್ಪೆಸಿಫಿಕೇಶನ್, ಹೆಸರು ಮಾತ್ರ ಚೇಂಜ್ ಇರುವಂಥದ್ದು. ಓಕೆ, ಮೊದಲದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸಿಂಗ್ ರೀತಿ ನೋಡಿ ಸಿಗ್ತಾ ಇರುವಂಥದ್ದು ಸೇಮ್ Mi 11X ಬಾಕ್ಸ್ ಹೆಂಗಿತ್ತು ಅದೇ ರೀತಿ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇರುವಂಥದ್ದು. ಅದರೊಳಗಡೆ ನಿಮಗೆ ಸಿಮ್ ಎಜೆಕ್ಷನ್ ಪಿನ್ ಇರುವಂಥದ್ದು, ಜೊತೆಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಜೊತೆಗೆ ಒಂದು ಅಡಾಪ್ಟರ್ನ ಕೂಡ ಕೊಟ್ಟಿದ್ದಾರೆ. USB Type-C ಇಂದ 3.5mm ಹೆಡ್ಫೋನ್ ಅಡಾಪ್ಟರ್ ಇದಾಗಿರುವಂಥದ್ದು. ಸೊ ನಮಗೆ ಗೊತ್ತಾಗ್ತದೆ ಒಂದು ಫೋನಲ್ಲಿ ಹೆಡ್ಫೋನ್ ಜಾಕ್ ಇಲ್ಲ ಅಂತ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೇನೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ನಿಮಗೆ ಸಿಗ್ತಾ ಇರೋದು. ಸೊ ಡೀಸೆಂಟ್ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ಇದನ್ನು ಬಿಟ್ಟರೆ ಡೈರೆಕ್ಟಾಗಿ ಈ ಒಂದು ಫೋನ್ ನಿಮಗೆ ನೋಡೋ ಸಿಗ್ತಾ ಇರುವಂಥದ್ದು ಸೇಮ್ ಡಿಟ್ಟೋ ಫೋನ್ ಆಯಿತಾ. Mi 11Xಗೂ ಇದಕ್ಕೂ ಡಿಸೈನಲ್ಲಿ ಬಿಲ್ಡ್ ಕ್ವಾಲಿಟಿಲಿ ಯಾವುದೇ ಚೇಂಜಸ್ ಇಲ್ಲ, ಡಿಟ್ಟೋ ಸೇಮ್ ಟು ಸೇಮ್ ಫೋನ್ ಆಗಿರುವಂಥದ್ದು ನೋಡೋದಕ್ಕೆ. ಸೊ ತುಂಬ ತಿನ್ ಕೂಡ ಇದೆ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಕೆಳಗಡೆ ನಮಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದರೆ, ಮತ್ತು ಒಂದು USB Type-C ಡಾಟಾ ಕೇಬಲ್ ಕೂಡ ಇರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇನ್ನು ಡೈರೆಕ್ಟಾಗಿ ಒಂದು ಫೋನಿಗೆ ಬಂತು ಅಂತ ಅಂದರೆ ಸೂಪರ್ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇದೆ. ಇನ್ನು ಗಮನಿಸ್ತಾ ಇದ್ದರೆ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸೈಸ್ಗಳನ್ನು. ಮೊದಲದಾಗಿ ಈ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಆಗಲೇ ಹೇಳ್ದಂಗೆ ಡಿಟ್ಟೋ Mi 11X ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಮುಂದ್ಗಡೆ ಮತ್ತು ಹಿಂದ್ಗಡೆ ಎರಡು ಕೂಡ ಗ್ಲಾಸು, ಗೊರಿಲ್ಲಾ ಗ್ಲಾಸ್ 5. ಡಿಸೈನ್ ಅಂತೂ ಕ್ರೇಜಿ ಆಗಿರುವಂಥದ್ದು ಆಯಿತಾ, ಸೂಪರ್ ಆಗಿದೆ. ಡಿಸೈನ್ ಬಗ್ಗೆ ತಲೆಗಿಸ್ಕೊಂಬಿಡಿ. ಪ್ಲಾಸ್ಟಿಕ್ ಫ್ರೇಮ್ ಆಗಿದೆ ಆಯಿತಾ. ಈ ಪ್ರೈಸಂಜಲ್ಲಿ ಮೆಟಾಲಿಕ್ ಫ್ರೇಮ್ ಯೂಶಲಿ ಸಿಗುತ್ತೆ, ಬಟ್ ಇವರು ಪ್ಲಾಸ್ಟಿಕ್ ಫ್ರೇಮ್ ಇರುವಂಥದ್ದು ಸ್ವಲ್ಪ ಬೇಜಾರಾಗುವಂಥ ವಿಷಯ. ಅದನ್ನು ಬಿಟ್ಟರೆ ಪ್ರತಿಯೊಂದು ಕೂಡ ಹಂಗೆ ಇದೆ ಆಯಿತಾ, ಏನು ಚೇಂಜ್ ಇಲ್ಲ. ಆ ಒಂದು Mi 11X ವಿಡಿಯೋ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ನೀವು ನೋಡ್ಕೊಂಬರ್ಬೋದು. ಡಿಸೈನ್ ಅಂತೂ ತುಂಬ ಸಖತ್ತಾಗಿರುವಂಥದ್ದು, ಕ್ರೇಜಿ ಆಗಿದೆ. USB Type-C ಪೋರ್ಟು. ಇದರಲ್ಲಿ ನಿಮಗೆ ಬೇಜಾರಾಗುವಂಥ ವಿಷಯ 3.5mm ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ. ಖುಷಿ ವಿಷಯ ಇದರಲ್ಲೂ ಕೂಡ IR ಬ್ಲಾಸ್ಟೆಲ್ಲ ಇದೆ. ಓವರಾಲ್ ಡಿಸೈನ್ ಮತ್ತು ಬಿಳ್ಕೊಂಡು ನನಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇನ್ನೊಂದು ಫೋನ್ ಇರುವಂಥ ಡಿಸ್ಪ್ಲೇ ಕೂಡ ಯಾವುದೇ ಚೇಂಜಸ್ ಮಾಡಲಾಗಿಲ್ಲ, ಸೇಮ್ ಡಿಸ್ಪ್ಲೇ. 6.67 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಆಗಿರುವಂಥದ್ದು. 120 ಹರ್ಟ್ಸ್ನ ರಿಫ್ರೆಶ್ ರೇಟು, 360 ಹರ್ಟ್ಸ್ನ ಟಚ್ ಸ್ಯಾಂಪಲಿಂಗ್ ರೇಟು, ಕ್ರೇಜಿ ಆಗಿದೆ. HDR10+, ಪ್ರತಿಯೊಂದು ಕೂಡ ಅಲ್ಟಿಮೇಟ್ ಆಗಿರುವಂಥದ್ದು. ವ್ಯೂಯಿಂಗ್ ಆ್ಯಂಗಲ್ಸ್ ತುಂಬ ಚೆನ್ನಾಗಿದೆ. ಡಿಸ್ಪ್ಲೇ ಅಂತೂ ಸೂಪರ್ ಆಗಿದೆ, ತಲೆಗೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇದು 8 ಬಿಟ್ನ ಕಲರ್ನ ಪ್ರೊಡ್ಯೂಸ್ ಮಾಡುತ್ತೆ ಆಯಿತಾ. 10 ಬಿಟ್ HDR ಆಗಿದ್ರೆ ಇನ್ನೂ ಕ್ರೇಜಿ ಆಗಿರ್ತೈತೆ. ಬಟ್ ಯೂಶಲಿ ಯಾರು ಕೂಡ ಈ ಪ್ರೈಸನ್ಸಲ್ಲಿ 10 ಬಿಟ್ HDR ಡಿಸ್ಪ್ಲೇ ನೀಡೋದಿಲ್ಲ. ಡಿಸ್ಪ್ಲೇ ಅಂತೂ ತುಂಬ ಸಖತ್ತಾಗಿದೆ, ಏನು ಡಿಫ್ರೆನ್ಸ್ ಇಲ್ಲ. ಅದಕ್ಕೂ ಇದಕ್ಕೂ ತಲೆಗೆಡಿಸ್ಕೊಂಬಿಡಿ, ಅಲ್ಟಿಮೇಟ್. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತಾಡಬೇಕಂತಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 8GB ಮತ್ತು 12GB ರ್ಯಾಮ್ ವೇರಿಯಂಟು, ಸ್ಟೋರೇಜ್ 128 ಮತ್ತು 256GB ವೇರಿಯಂಟ್. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR5 ರ್ಯಾಮ್ ಆಗಿರುವಂಥದ್ದು. DDR5 ರ್ಯಾಮ್ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯೂಶಲಿ ಪ್ರೈಸ್ ರೇಂಜಲ್ಲಿ DDR4 ರ್ಯಾಮನ್ನು, DDR4X ರ್ಯಾಮನ್ನು ಹಾಕಿರ್ತಾರೆ. DDR5 ರ್ಯಾಮ್ ಇದರಲ್ಲಿರುವಂಥದ್ದು ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೇಮ್ Mi 11Xಲ್ಲೂ ಕೂಡ ಸೇಮ್ ರ್ಯಾಮ್ ಇತ್ತು ಮತ್ತು UFS 3.1 ಸ್ಟೋರೇಜು ಸೂಪರ್ ಆಗಿರುತ್ತೆ. ಫಾಸ್ಟಾಗಿ ಇನ್ಸ್ಟಾಲ್ ಆಗುತ್ತೆ, ಲೋಡ್ ಆಗುತ್ತೆ, ತುಂಬ ಸ್ಮೂತ್ ಫೀಲನ್ನು ಕೊಡುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ನ ಜೊತೆಗೆ ಲ್ಯಾಗಿ ಅಂತ ಅನಿಸೋದೇ ಇಲ್ಲ. ಸೊ ಇದು ಕೂಡ ಅಲ್ಟಿಮೇಟ್. ಇನ್ನು ಈ ಒಂದು ಫೋನ್ ಇರುವಂಥ ಪ್ರೋಸರ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಇಂದ ಮೋಸ್ಟ್ ಪವರ್ಫುಲ್ ಪ್ರೋಸರ್ ಇದರಲ್ಲಿರುವಂಥದ್ದು Snapdragon 888. ಇದರಲ್ಲಿ ಯಾವ ಗೇಮನ್ನು ಬೇಕಾದರೂ ನೀವು ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು, ಯಾವ ಗೇಮ್ ಬೇಕಾದ್ರೆ ಆಡ್ಕೊಳ್ಳಿ, ಏನು ಲ್ಯಾಗ್ ಆಗೋದಿಲ್ಲ. ಕ್ರೇಜಿ ಪ್ರೋಸರು, ಮೋಸ್ಟ್ ಪವರ್ಫುಲ್ ಪ್ರೋಸರು, 5G ಪ್ರೋಸರು ಮತ್ತು ಯಾವುದೇ ಅಪ್ಲಿಕೇಶನ್ ಬೇಕಾದರೂ ನೀವು ಮಲ್ಟಿ ಟಾಸ್ಕ್ ಮಾಡ್ಬೋದು, ತೊಂದರೆ ಇಲ್ಲ. ಸೊ ಪ್ರೋಸರ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. Snapdragon 888 ಕ್ರೇಜಿ ಅಲ್ಟಿಮೇಟ್ ಪ್ರೋಸರು. ಈ ಪ್ರೈಸ್ ರೇಂಜಿಗೆ ಸೂಪರ್ ಅಂತೀನಿ. ಒನ್ ಆಫ್ ದ ಮೋಸ್ಟ್ ಚೀಪೆಸ್ಟ್ Snapdragon 888 ಪ್ರೋಸರ್ನ ಹೊಂದಿರುವಂಥ ಫೋನ್ ಇದಾಗಿದೆ ಅಂತ ನನಗೆ ಅನಿಸುತ್ತೆ ಆಯಿತಾ. ಈ ಒಂದು ಪ್ರೈಸ್ಗೆ 36,000 ಪ್ರೈಸ್ ರೇಂಜ್ಗೆ
ಈ ಒಂದು ಪ್ರೋಸೆಸರ್ ನನಗೆ ಬೇರೆ ಫೋನ್ಗಳಲ್ಲಿ ಸಿಗಲ್ಲ. ಸ್ವಲ್ಪ ಜಾಸ್ತಿ ಬೆಲೆಗೆ iQOO 7 ಕೂಡ ನಿಮಗೆ iQOO 7 ಲೆಜೆಂಡಲ್ಲಿ ಮೋಸ್ಟ್ಲಿ ಸೇಮ್ ಪ್ರೋಸೆಸರ್ ಸಿಗ್ಬೋದು ಅಂತ ಅನ್ಕೋತೀನಿ. ಒಟ್ಟಿಗೆ ಕ್ರೇಜಿ ಪ್ರೋಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಒಂದು Mi 11X ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 870 ಪ್ರೋಸೆಸರ್ ಇತ್ತು. ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೋಸೆಸರ್ ಇರುವಂಥದ್ದು ಮೊದಲನೇ ಡಿಫ್ರೆನ್ಸು. ಇನ್ನು ಕ್ಯಾಮ್ರಾ ಬಂತು ಅಂತಂದರೆ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 108 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್, ಸ್ಯಾಮ್ಸಂಗ್ನ ಸೆನ್ಸರ್ ಆಗಿರುವಂಥದ್ದು. ಆ ಒಂದು ಫೋನಲ್ಲಿ 48 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಇದ್ದರೆ ಈ ಒಂದು ಫೋನಲ್ಲಿ 108 ಮೆಗಾಪಿಕ್ಸೆಲ್ನ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಕ್ರೇಜಿ ಆಗಿದೆ. ಆ ಫೋಟೋ ಸ್ಯಾಂಪಲ್ಸ್ನ ತೋರಿಸ್ತಾ ಇದ್ದೀನಿ ಆಯಿತಾ. ಡೇ ಲೈಟು, ಲೋ ಲೈಟ್ ಎಲ್ಲಿ ಬೇಕಾದರೂ ಫೋಟೋ ತಗೊಳ್ಳಿ, ಸೂಪರಾಗಿ ಬರುತ್ತೆ ಆಯಿತಾ. ತುಂಬ ಕ್ರಿಸ್ಪ್ ಇರುವಂಥದ್ದು, ಕಲರ್ ತುಂಬ ಆ್ಯಕ್ಯುರೇಟ್ ಆಗಿದೆ ಅಂತ ಅನಿಸ್ತು. ನನಗಂತೂ ಸಖತ್ ಇಷ್ಟ ಆಯಿತು. ಮತ್ತು ಇನ್ನೊಂದು 8 ಮೆಗಾಪಿಕ್ಸೆಲ್ ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥ, ಇದು ಕೂಡ ತುಂಬ ವೈಡ್ ಆಗಿದೆ ಮತ್ತು ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ಇನ್ನೊಂದು 5 ಮೆಗಾಪಿಕ್ಸೆಲ್ ಎಂದು ಮ್ಯಾಕ್ರೋ ಲೆನ್ಸ್ ಇರುವಂಥದ್ದು ಆಯಿತಾ. ಇದು ಕೂಡ ಒಂದು ಲೆವೆಲಿಗೆ ಮ್ಯಾಕ್ರೋ ಶಾಟ್ ಚೆನ್ನಾಗೇ ತೆಗೆಯುತ್ತೆ ಅಂತ ಅನ್ನಿಸ್ತು. ಜಸ್ಟ್ ಈ ಒಂದು ಮೇನ್ ಸೆನ್ಸರ್ನ ಚೇಂಜ್ ಮಾಡಲಾಗಿದೆ ಒಂದು ಫೋನಲ್ಲಿ ಅಷ್ಟೇ ಆಯಿತಾ. ಇವೆರಡನ್ನು ಬಿಟ್ಟರೆ ಈ ಫೋನಲ್ಲಿ ಬೇರೆ ಯಾವ ಡಿಫ್ರೆನ್ಸು ಕೂಡ ಇಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಒಂದು ಫೋನಲ್ಲಿ 20 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ, ಪರವಾಗಿಲ್ಲ. ಓವರಾಲ್ ಕ್ಯಾಮ್ರಾ ನನಗೆ ಅನ್ನಿಸ್ದಂಗೆ ಒಂದು ಪ್ರೈಸನ್ಸ್ಗೆ ಚೆನ್ನಾಗಿದೆ. ನೀವು ಕ್ಯಾಮ್ರಾಗೋಸ್ಕರ ಬೇಕಾದರೆ ಒಂದು ಫೋನ್ ನೀವು ಪರ್ಚೇಸ್ ಮಾಡ್ಬೋದು ಅಂತ ನನಗೆ ಅನ್ನಿಸ್ತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಯೂಶಲಿ ಈ ಒಂದು ಪ್ರೈಸನ್ಸ್ಗೆಲ್ಲರೂ ಕೂಡ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ನ ನೀಡ್ತಾರೆ ಆಯಿತಾ. ನೀಡ್ಬೋದಾಗಿತ್ತು ನನಗೆ ಅನ್ನಿಸ್ತಂಗೆ ಇನ್ ಡಿಸ್ಪ್ಲೇನ. ಬಟ್ ಕೆಲವು ಜನಕ್ಕೆ ಇನ್ ಡಿಸ್ಪ್ಲೇ ಇಷ್ಟ ಆಗ್ಬೋದು, ಕೆಲವು ಜನಕ್ಕೆ ಇಷ್ಟ ಆಗದೆ ಇರ್ಬೋದು. ನನಗಂತೂ ಸೈಡ್ ಮೌಂಟೆಡ್ ಇಷ್ಟ. ಏನಕ್ಕೆ ಅಂತಂದರೆ ಎಷ್ಟೋ ಸಲ 2 ಸಲ ಪ್ರೆಸ್ ಮಾಡಿ, ಒಂದು ಸಲ ಸ್ಕ್ರೀನ್ ಡಿಸ್ಪ್ಲೇ ಪ್ರೆಸ್ ಮಾಡಿ, ಆಮೇಲೆ ಇಲ್ಲಿ ಪ್ರೆಸ್ ಮಾಡಬೇಕು, ಇನ್ ಡಿಸ್ಪ್ಲೇ ಹಿಂಸೆ ಅನಿಸ್ತಾ ಇರುತ್ತೆ. ಬಟ್ ಇದರಲ್ಲಿ ಸೈಡ್ ಮೌಂಟೆಡ್ ತುಂಬ ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ. ಸೊ ಗಮನಿಸ್ತಾ ಇದ್ದಾರೆ ನೀವೇನ, ಇದು ಕೂಡ ನನಗೆ ಇಷ್ಟ ಆಯಿತು. ಇನ್ನು ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು. ಫೇಸ್ ಅನ್ಲಾಕ್ ಕೂಡ ತುಂಬ ಫಾಸ್ಟ್ ಆಗಿದೆ, ಗಮನಿಸ್ತಾ ಇದ್ದೀರಾ. ಸೊ ಇದರಲ್ಲೂ ಕೂಡ ಏನು ತೊಂದರೆ ಅಂತ ಅನ್ನಿಸ್ತಿಲ್ಲ. ಇದನ್ನು ಬಿಟ್ಟರೆ ಈ ಒಂದು ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 4500 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. 4500 ಅಂತಂದರೆ ತುಂಬ ಕಡಿಮೆ ಇಲ್ಲ, ತುಂಬ ಜಾಸ್ತಿನೂ ಅಲ್ಲ. ಆರಾಮಾಗಿ ಅನ್ನಿಸ್ತಂಗೆ ಒಂದಿನ ನೀವು ಮಾಡರೇಟ್ ಯೂಸ್ಗೆ ಒಂದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಜೊತೆಗೆ ಬಾಕ್ಸ್ ಒಳಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ನೀಡಿದರೆ ಇನ್ನೂ ಜಾಸ್ತಿ ಇಂಡಿರು ತುಂಬ ಕ್ರೇಜಿ ಆಗಿರ್ತಿತ್ತು ಅಂತ ನನಗೆ ಅನಿಸುತ್ತೆ. ಇನ್ನು ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ Android 11 ಬೇಸ್ ರನ್ ಆಗ್ತಿರುವಂಥ MIUI 12 ಇರುವಂಥದ್ದು. ಕೆಲವು ಜನಕ್ಕೆ ಈ OS ಇಷ್ಟ ಆಗ್ಬೋದು, ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ ಆಯಿತಾ. ಏನಂತ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಏನು ನೀಡಲ್ಲ. ಕೆಲವೊಂದು ಬೇಡದಂಥ ಅಪ್ಲಿಕೇಶನ್ ಎಲ್ಲ ಇದ್ದಾವೆ, ಬೇಕು ಅಂದರೆ ಅದನ್ನು ಅನ್ಇನ್ಸ್ಟಾಲ್ ಮಾಡ್ಕೊಬೋದು. ಕ್ರೇಜಿ ಯಾವುದೋ ಅವ್ರದ್ದು ಅಪ್ಲಿಕೇಶನ್ ಹಾಕ್ತಾರೆ, ಬೇಜಾರಾಗುತ್ತೆ. ಸೊ ಪರವಾಗಿಲ್ಲ ಅಂತೀನಿ MIUI, ನನಗೇನು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದರೆ ಇದರಲ್ಲೂ ಕೂಡ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು. ಇದು ಡಾಲ್ಬಿ ಅಟ್ಮೋಸನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಏನೋ ಅದು ಐರಸ್ ಆಡಿಯೋಗೆ ಏನೇನೋ ಸರ್ಟಿಫಿಕೇಷನ್ ತೊಗೊಂಡಿರೋದಕ್ಕೆ. ಸೊ ಆಡಿಯೋ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಜೋರಾಗಿ ಕೂಡ ಕೇಳುತ್ತೆ, ನನಗೆ ಇಂಪ್ರೆಸ್ ಮಾಡ್ತು. ಇದನ್ನು ಬಿಟ್ಟರೆ ಎಲ್ಲ ಸೆನ್ಸರ್ ಕೂಡ ಇದೆ, ಜೊತೆಗೆ IR ಬ್ಲಾಸ್ಟರ್ ಕೂಡ ಇರುವಂಥದ್ದು. ಮತ್ತು ಈ ಒಂದು ಫೋನ್ ಆಪ್ಟಿಕ್ ಫೀಡ್ಬ್ಯಾಕ್ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಹೆವಿ ಹೈ ಎಂಡ್ ಫೋನ್ಗಳಲ್ಲಿ ಯಾವ ರೀತಿ ಒಂದು ವೈಬ್ರೇಷನ್ ಇರುತ್ತಲ್ವಾ, ಆ ರೀತಿ ಈ ಒಂದು ಫೋನ್ ಪ್ರೊಡ್ಯೂಸ್ ಮಾಡುತ್ತೆ. ನನಗೆ ಸಖತ್ ಇಂಪ್ರೆಸ್ ಮಾಡೋದು, ಆ ಫೀಲ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಮತ್ತು ಇನ್ನೊಂದು ಸ್ಪೆಷಲ್ ವಿಷಯ ಏನಪ್ಪ ಅಂತ ಅಂದರೆ ಒಂದು ಫೋನಲ್ಲಿ ನಮ್ಮ ಭಾರತದ GPS ನಾವಿಕನ್ನು ಕೂಡ ಸಪೋರ್ಟ್ ಮಾಡುತ್ತೆ ಮತ್ತು Wi-Fi 6ನ ಸಪೋರ್ಟ್ ಕೂಡ ಈ ಒಂದು ಫೋನ್ ಇರುವಂಥದ್ದು. ಕ್ರೇಜಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಮೇಜರ್ ಯಾವ ಒಂದು ಫೀಚರ್ನ ಕೂಡ ಈ ಒಂದು ಫೋನಲ್ಲಿ ಮಿಸ್ ಮಾಡಿಲ್ಲ. ಆಲ್ಮೋಸ್ಟ್ ಹೈ ಎಂಡ್ ಫೋನ್ಗಳಲ್ಲಿ ಏನೆಲ್ಲ ಫೀಚರ್ ಇರುತ್ತೆ ಅದನ್ನು ಯಾವುದನ್ನು ಕೂಡ ಈ ಒಂದು ಫೋನಲ್ಲಿ ಮಿಸ್ ಮಾಡಿಲ್ಲ ಅಂತ ನನಗನ್ನಿಸ್ತು ಆಯಿತಾ. ಕೆಲವೊಂದು ಕಾಂಪ್ರಮೈಸ್ನ ಕೂಡ ಅವ್ರು ಮಾಡಿದ್ದಾರೆ ಆಯಿತಾ. ಒಂದು ಈ ಒಂದು ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇದೆ ಮತ್ತು ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಕೆಲವು ಇಷ್ಟು ಕಾಂಪ್ರಮೈಸ್ ಅವೆಲ್ಲ ಮ್ಯಾಟ್ರ್ ಆಗಲ್ಲ ಅಂತ ನನಗನ್ಸುತ್ತೆ ಆಯಿತಾ. ಬೇಕಾಗಿರೋದನ್ನು ಕೊಟ್ಟು ನಾವು ಮ್ಯಾಟ್ರ್ ಆಗದೆ ಇರೋದನ್ನು ಅವ್ರು ಕಡಿಮೆ ಮಾಡಿದ್ದಾರೆ. ಬಟ್ 40,000 ರೂಪಾಯಿಗೆ 36, 37, 40 ಈ ಪ್ರೈಸ್ ರೇಂಜಿಗೆ ನನಗೆ ಅನ್ನಿಸ್ತಂಗೆ ಒನ್ ಆಫ್ ದ ಬೆಸ್ಟ್ ಫೋನ್ ಅಂತ ನನಗಂತೂ ಅನಿಸುತ್ತೆ ಆಯಿತಾ. ಸೊ ನೀವು ನನಗೆ ಅನ್ನಿಸ್ತಂಗೆ ಇದನ್ನು ಆರಾಮಾಗಿ ಪ್ರಿಫರ್ ಮಾಡ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಯೂಶಲಿ ಪ್ರೈಸ್ ರೇಂಜಲ್ಲಿ ನಿಮಗೆ ಇಷ್ಟು ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ನ ಹೊಂದಿರುವಂಥ ಫೋನ್ ಸಿಗೋದಿಲ್ಲ. ಸೊ ನೀವೇನಾದರೂ ಗೇಮಿಂಗ್ ಫೋನ್ನ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ ಅಂದರೆ ಅಥವಾ ಕ್ಯಾಮರಾಗೇ ಒಂದು ಫೋನ್ನ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ ಅಂದರೆ ಆಲ್ರೌಂಡರ್ ಆಗಿ ಈ ಒಂದು ಫೋನ್ ತುಂಬ ಚೆನ್ನಾಗಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು, ಬೇರೆಯವ್ರಿಗೆ ಚೇಂಜ್ ಆಗ್ಬೋದು. ಒಟ್ಟಿಗೆ ಇದು ಈ ಒಂದು ಪ್ರೈಸ್ ರೇಂಜಿಗೆ ಕಂಪ್ಲೀಟ್ ವ್ಯಾಲ್ಯೂ ಫಾರ್ ಮನಿ ಅಂತ ನನಗಂತೂ ಅನಿಸುತ್ತೆ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಈ ಕಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.